प्रजा रामः पूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्हिकम् कौसल्या सुप्रजा रामः पूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्हिकम्. ಅಪ್ಪು ಅಪ್ಪಿ ಎದೇಳಿ ಮಕ್ಕಳ, ಎಷ್ಟು ಹೊತ್ತು ಮಲಗ್ತೀರಾ? ಶಾಲೆ ಇಲ್ವಾ ಇವತ್ತು? ಅಜ್ಜಿ 5 ನಿಮಿಷ ಪ್ಲೀಸ್. ಶಾಲೆ ಇಲ್ವಾ ಇವತ್ತು? ಎದೇಳಿ, ಮೊಕ ತೊಳೆದು ಅಲ್ಲುಜ್ಜಿ, ಬೇಗ ಹೊರಡಿ. ಬೆಳಗ್ಗೆ ಬೆಳಗ್ಗೆ ಗಲಾಟೆನಾ? ಅಜ್ಜಿ ನೋಡಜ್ಜಿ, ಯಾವಾಗ್ಲೂ ಅವನೇ ಮೊಬೈಲ್ ನೋಡ್ತಾನೆ, ನನಗೆ ಕೊಡೋದೇ ಇಲ್ಲ. ನಾವೆಲ್ಲ ಫೋನ್ ಇಲ್ಲದೆ ಇರಲಿಲ್ವಾ? ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಕೈ ಮುಗಿದು ಆ ನಂತರ ರೇಡಿಯೋ ಕೇಳುತ್ತಿದ್ದೆವು. ಅಜ್ಜ ಆಲದ ಅಜ್ಜಿ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಹುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಹುಗಳು ನಾವೆಲ್ಲ. ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಹುಗಳು ನಾವೆಲ್ಲ. ಶಾಲೆಗೆ ಹೊರಡಿ, ಬೇಗ, ಲೇಟ್ ಆಯ್ತು. ಬನ್ನಿ ಮಕ್ಕಳ, ಶಾಲೆಗೆ ಹೋಗೋಣ. ನಾವಿಬ್ರು ರೆಡಿ. ಏನಂದ್ರೆ ತಗೊಳ್ಳಿ ರೀ, ನನ್ನ ಜಾಬ್ ಕನ್ಫರ್ಮ್ ಆಯಿತು. ನಾಳೆನೇ ಜಾಯಿನ್ ಆಗ್ತಾ ಇದ್ದೀನಿ. ಓ, ಕಂಗ್ರ್ಯಾಚುಲೇಷನ್ಸ್ ಭವ್ಯ, ಒಳ್ಳೆ ವಿಷಯನೇ. ಅಪ್ಪ ಅಮ್ಮನನ್ನು ನೋಡ್ಕೊಳೋದು ಯಾರು? ಅದೇ ರೀ, ನನ್ನ ಫ್ರೆಂಡು ಒಂದು ಓಲ್ಡ್ ಏಜ್ ರೂಮ್ ಬಗ್ಗೆ ಹೇಳಿದ್ಲು. ಅಲ್ಲಿ ವಯಸ್ಸಾದವ್ರನ್ನ ಚೆನ್ನಾಗಿ ನೋಡ್ಕೊತಾರಂತೆ. ಅಲ್ಲಿಗೆ ಕಳ್ಸಿದ್ರೆ ಹೇಗಿರುತ್ತೆ? ಬೇಡ ಬೇಡ, ಅವರು ಮನೆಯಲ್ಲೇ ಇರಲಿ. ಅವರನ್ನು ಈ ವಯಸ್ಸಿನಲ್ಲಿ ದೂರಗೊಳಿಸೋದು ಚೆನ್ನಾಗಿರುವುದಿಲ್ಲ. ಅಯ್ಯೋ, ಅದು ಹಾಗಲ್ಲ ರೀ. ನಾವಂತೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೇಲಿರೋದಿಲ್ಲ. ಅವರಿಗೂ ಮೆಡಿಸಿನ್ಸ್ ತಗೊಳ್ಳೋದು ಗೊತ್ತಾಗಲ್ಲ. ಅಲ್ಲಿ ಹಾಗಲ್ಲ, ಎಲ್ಲದಕ್ಕೂ ಜನ ಇರ್ತಾರೆ. ಅವ್ರ ವಯಸ್ಸವ್ರ ಜೊತೆ ಚೆನ್ನಾಗಿರ್ಲಿ ಬಿಡಿ. ಆಯ್ತು, ಹಾಗಾದ್ರೆ ನೀನು ಹೇಳಿದ ಹಾಗೇ ಆಗ್ಲಿ. ಆದ್ರೆ ಈ ವಿಷಯವನ್ನು ಅವರ ಹತ್ರ ಹೇಗೆ ಹೇಳೋದು? ಹೇಗಾದ್ರೂ ಹೇಳ್ಕೊಳ್ಳಿ. ಅಪ್ಪ ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕಿತ್ತು. ಇಷ್ಟು ದಿನ ಆದ ಮೇಲೆ ಈ ಅಮ್ಮನ ಹತ್ತಿರ ಮಾತಾಡೋಕೆ ಮನ್ಸುಂಟಾಯ್ತಾ ಮಗ? ಹೌದಮ್ಮ, ನಿಮಗೂ ಗೊತ್ತಲ್ವಾ, ನನಗೆ ಈಗ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನನ್ನ ಸಂಬಳದಲ್ಲಿ ಮನೆಯನ್ನು ಸಂಭಾಳಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಹಾಗೆಯೇ ನಾಳೆಯಿಂದ ಭವ್ಯ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಂದೆ ಅಂದರೆ, ನಮಗೂ ನಿಮಗೆ ಬೇಕಾದ ಹಾಗೆ ಟೈಮ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ನಾನು ಮತ್ತೆ ಅವಳು ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಅದು ಅದೇನೆಂದರೆ, ಸ್ವಲ್ಪ ಸಮಯ ನಮ್ಮಿಂದ ದೂರ ಇರ್ತೀರಾ? ದೂರ ಅಂದರೆ ಇಲ್ಲೇ ಹತ್ತಿರ ಸಿಟಿಯಲ್ಲಿ ಆಶ್ರಮ ಇದೆ ಅಲ್ವಾ? ಸ್ವಲ್ಪ ದಿವಸ ಮಾತ್ರ, ಬೇಗ ಕರ್ಕೊಂಡು ಬರ್ತೀನಿ. ಏನ್ ಮಗ, ನಾವು ನಿಂಗೆ ಬೇಡವಾದ್ವಾ? ಎಂತ ಮಾತಾಡ್ತಾ ಇದೀಯ ನೀನು? ನಮ್ಮಿಂದ ಏನ್ ತಪ್ಪಾಯ್ತು? ಹಾಗಲ್ಲ ಅಪ್ಪ, ನಿಮ್ಮ ಒಳ್ಳೆಯದಕ್ಕೆ ತಾನೇ ನಾನು ಹೇಳ್ತಿರೋದು. ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಮೂಲೆಯಲ್ಲಿ ಉಪ್ಪು ಗಂಜಿನ ತಿನ್ಕೊಂಡಿರ್ತೀವಿ. ನಿಮ್ಮನ್ನ ಅಪ್ಪು ಅಪ್ಪಿನ ಬಿಟ್ಟು ಹೇಗಿರೋದು ಹೇಳಿ?
ಹಾಗಲ್ಲ, ಇದು ನನ್ನ ನಿರ್ಧಾರ. ನಾನು ಹೇಳಿ ಆಗಿದೆ. ನಿಮ್ಮ ಒಳ್ಳೆಯದಕ್ಕೆ ತಾನೇ ನಾನು ಹೇಳ್ತಿರೋದು. ಕರ್ಕೊಂಡು ಬರ್ತೇನೆ, ಅಲ್ಲೇ ಬಿಡೋದಿಲ್ಲ. ಸಂಜೆ ರೆಡಿಯಾಗಿರಿ, ಬರ್ತೇನೆ. ನೋಡಿದ್ರಾ, ನಮ್ಮ ಮಗ ಎಷ್ಟು ದೊಡ್ಡವನಾಗಿ ಬಿಟ್ಟ. ಜನ್ಮ ಕೊಟ್ಟ ತಂದೆ ತಾಯಿಯನ್ನೇ ದೂರ ಕಳಿಸುವಷ್ಟು. ನಾನು ನಿನ್ನ ಇಂಥ ರೀತಿ ಮಾತನ್ನು ಏನ್ ಮಾಡ್ಲಿಕ್ಕೆ ಆಗ್ತದೆ? ಎಲ್ಲ ಅವರವರು ಪಡೆದುಕೊಂಡು ಬಂದದ್ದು. ಆ ದೇವರು ಹಣೆಯಲ್ಲಿ ಏನೇನು ಬರ್ದಿರ್ತಾನೋ ಯಾರಿಗೊತ್ತು. ಸಮಾಧಾನ ಮಾಡಿಕೊ. ನಾವು ನಮ್ಮ ಕರ್ತವ್ಯವನ್ನು ಮುಗಿಸಿದ್ದೇವೆ. ಮಗನ್ನ ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸಿದ್ದೇವೆ. ಅವನು ಹೆಂಡತಿ ಮಕ್ಕಳು ಕೆಲಸ ಅಂತ ಬ್ಯುಸಿ ಇದ್ದಾನೆ. ಇನ್ನು ಅವನಿಗೆ ನಮ್ಮ ಅಗತ್ಯ ಇಲ್ಲ ಕಣೆ. ಅವನೇ ನಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸುತ್ತಾನೆ. ನೀನ್ ಯಾಕೆ ಸುಮ್ಮನೆ ಹತ್ತು ಆರೋಗ್ಯ ಹಾಳು ಮಾಡ್ಕೊಂತೀಯ? ಆರೋಗ್ಯ ಕಾಪಾಡಿಕೊಂಡು ಏನು ಮಾಡೋದು? ಇಷ್ಟು ದಿನ ನಾವು ಯಾರಿಗೋಸ್ಕರ ಬದುಕುತ್ತಿದ್ದೆವೋ ಅವರಿಗೆ ನಾವು ಇಂದು ಬೇಡವಾಗಿದ್ದೀವಿ. ಇನ್ನ ಮೇಲೆ ನಾವು ಬದುಕಿದ್ದು ಸತ್ತ ಹಾಗೆ. ಬಾ, ಎಲ್ಲವನ್ನು ತುಂಬಿಸಿಕೊ. ತಡ ಆದರೆ ಮಕ್ಕಳು ಶಾಲೆಯಿಂದ ಬರುತ್ತಾರೆ. ಅವರ ಮುಖ ಕಂಡರೆ ನಮ್ಮ ಕಾಲೇ ಮುಂದೆ ಹೋಗಲ್ಲ. ಬಾ. ಬನ್ನಿ ಅಪ್ಪ, ಅಮ್ಮ. ಡೋಂಟ್ ವರಿ, ನಿಮಗೆ ಯಾವುದೇ ತೊಂದರೆ ಇಲ್ಲ. ನಿಮ್ಮ 6 ತಿಂಗಳ ಫೀಸನ್ನು ನಾನು ಆಗಲೇ ಕಟ್ಟಿದ್ದೇನೆ. ನಿಮಗೆ ಏನಾದರೂ ತೊಂದರೆಯಾದರೆ ನನಗೆ ಫೋನ್ ಮಾಡಿ. ಮಗ, ನನಗೆ ಮೊಮ್ಮಕ್ಕಳನ್ನು ನೋಡುವ ಆಸೆ. ಆದರೆ ಅವರನ್ನು ಬಿಟ್ಟು ನಾನು ಯಾಕೆ ಹಾಗೆ ಮಕ್ಕಳ ಹಾಗೆ ಹಠ ಮಾಡ್ತೀರಾ ಅಪ್ಪ? ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಮಕ್ಕಳನ್ನು ಕರ್ಕೊಂಡು ಬರ್ತೇನೆ. ನನಗಿನ್ನೂ ಸಮಯವಿಲ್ಲ, ನಾನಿನ್ನು ಹೊರಡುತ್ತೇನೆ. ನಮಸ್ಕಾರ, ನನ್ನ ಹೆಸರು ಜೋಸೆಫ್, ಪ್ರೇಮಾಲಯ ಆಶ್ರಮದ ಸೀನಿಯರ್ ಮೋಸ್ಟ್ ಸದಸ್ಯ. ಇಲ್ಲಿರುವ ಎಲ್ಲ ಸದಸ್ಯರ ವಿಚಾರ ಗೊತ್ತಿರುವುದು ನನಗೊಬ್ಬನಿಗೆ ಮಾತ್ರ. 1 ನಿಮಿಷ, ನಿಮಗೆ ಅವರ ಪರಿಚಯ ಮಾಡಿಸ್ತೇನೆ. ಪ್ರೇಮಾಲಯದ ಎಲ್ಲ ಪ್ರೇಮ ಪುತ್ರರು ಬನ್ನಿ ಇಲ್ಲಿಗೆ ಒಂದು ಸಲ. ನಮ್ಮ ಮನೆಗೆ ಹೊಸ ಅತಿಥಿಗಳು ಬಂದಿದ್ದಾರೆ. ಇಷ್ಟೇ ಅಲ್ಲ, ಇನ್ನು ತುಂಬಾ ಜನ ಇದ್ದಾರೆ. ಏನ್ ಶಾರದಮ್ಮ, ಮಗ ಕಾಲ್ಗೆ ಸಿಕ್ಕದ್ನಾ? ಪಾಪ ನನ್ನ ಮಗನ್ಗೆ ತುಂಬಾ ಕೆಲಸ ಇರಬೇಕು, ಬ್ಯುಸಿ ಇದ್ದಾನೆ ಅನ್ಸುತ್ತೆ, ಕಾಲ್ ತೆಗಿತಾ ಇಲ್ಲ. ಅವನು ಬ್ಯುಸಿ ಇದ್ದದಕ್ಕೆ ಅಲ್ವಾ ನಿಮ್ಮನ್ನು ಇಲ್ಲಿಗೆ ಸೇರಿಸಿದ್ದು. ನೋಡಿ ಜೋಸೆಫ್ ಅಣ್ಣ, ನೀವು ನನ್ನ ಮಗನ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು. ಅವನಿಗೆ ಅವರ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಪರಿಸ್ಥಿತಿಗೆ ಕಟ್ಟು ಬಿದ್ದು ಅವನು ಇಲ್ಲಿಗೆ ಬಿಟ್ಟು ಹೋಗಿದ್ದಾನೆ. ನೋಡ್ತಾ ಇರಿ, ಬಂದು ಕರ್ಕೊಂಡು ಹೋಗೇ ಹೋಗ್ತಾನೆ. ಹಾ, ನಿಮಗೆ ಬೈದವೆ ಈಗ ಹೋದ್ರಲ್ಲ, ಅವರು ಶಾರದಮ್ಮ ಅಂತ. ಮಗನ ಕಾಲ್ಗಾಗಿ ತುಂಬಾ ವರ್ಷದಿಂದ ಕಾಯ್ತಾ ಇದ್ದಾರೆ. ಆದರೆ ನೋಡಿ, ಮಗ ನಾಟ್ ರೀಚಬಲ್. ಅಂದ ಹಾಗೆ ನಿಮ್ಮ ಹೆಸರು? ನಾನು ರಾಮಣ್ಣ, ರಿಟೈರ್ಡ್ ಟೀಚರ್. ಏನ್ ವಿಧಿ ನೋಡಿ. ಸಮಾಜದ ಎಲ್ಲರಿಗೂ ಬುದ್ಧಿ ಹೇಳಿ ತಿದ್ದಿದ ನನಗೆ ನನ್ನ ಮಗ ಬುದ್ಧಿ ಹೇಳಿ ಶಾಲೆಗೆ ಮಕ್ಕಳನ್ನು ಸೇರಿಸುವಂತೆ ನನ್ನನ್ನು ಮತ್ತು ನನ್ನ ಹೆಂಡತಿಯನ್ನು ಈ ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಬಂದ. ಏನು ರಾಮಣ್ಣ, ನೀವು ಇಷ್ಟಕ್ಕೆಲ್ಲ ನೊಂದುಕೊಂಡರೆ ಹೇಗೆ? ಇಲ್ಲಿರುವವರೆಲ್ಲ ನಮ್ಮ ವಯಸ್ಕರೇ. ಅವರೆಲ್ಲರೂ ಸಮಾನ ಮನಸ್ಕರೇ. ಹಾ, ಸಮಾನ ಮನಸ್ಕರು ಅಲ್ಲ, ಸಮಾನ ತೊಂದರೆಯನ್ನು ಅನುಭವಿಸುತ್ತಿರುವವರು. ಹಾಗೆ ಜೋಸೆಫ್ ಅಣ್ಣ, ನೀವು ಇಲ್ಲಿರೋ ಕಾರಣ? ನನ್ನ ಕಥೆನೇ ಬೇರೆ. ನನಗೆ ಗಂಡು ಮಕ್ಕಳಿಲ್ಲ, ಇಬ್ಬರೂ ಹೆಣ್ಣು ಮಕ್ಕಳೇ. ಚೆನ್ನಾಗಿ ಬೆಳೆಸಿ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸಿದೆ. ಆದರೆ ನನ್ನವಳು ತೀರಿಕೊಂಡ ಮೇಲೆ ನನ್ನ ಕಥೆಯೇ ಬೇರೆ. ಹಾಗಾಗಿ ಒಂದು ತೀರ್ಮಾನಕ್ಕೆ ಬಂದೆ. ಕೊನೆಗೆ ಈ ಪ್ರೇಮಾಲಯ ಸೇರಿದೆ. ನೀವು ಪುಣ್ಯವಂತರು ಜೋಸೆಫ್ ಅಣ್ಣ. ಮಗು ಹೆಣ್ಣಾಗಲಿ ಗಂಡಾಗಲಿ ಈ ತಾಂತ್ರಿಕ ಯುಗದಲ್ಲಿ ಕೊನೆಗೆ ಅಪ್ಪ ಅಮ್ಮನಿಗೆ ಈ ಪ್ರೇಮಾಲಯವೇ ಗತಿ.
ಹಾಗಾದರೆ ರಾಮಣ್ಣ, ಒಂದು ಥ್ರಿಲ್ಲಿಂಗ್ ವಿಚಾರ ಏನೆಂದರೆ ಇಲ್ಲಿರುವ ಯಾವ ತಂದೆ ತಾಯಿಗಳು ಬಡ ಕುಟುಂಬದಿಂದ ಬಂದವರಲ್ಲ, ಎಲ್ಲರೂ ಶ್ರೀಮಂತ ಕುಟುಂಬದವರೇ. ಇವರ ಮಕ್ಕಳು ಡಾಕ್ಟರ್, ಇಂಜಿನಿಯರ್, ಬಿಸ್ನೆಸ್ ಮಾಡುವವರು. ಅದು ಸರಿ ಜೋಸೆಫ್ ಅಣ್ಣ, ಮಕ್ಕಳಿಗಾಗಿ ಆಸ್ತಿ ಹಣ ಮಾಡಬಾರ್ದು, ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿಸಬೇಕು. ಇಲ್ಲಿರುವ ಎಲ್ಲ ಯುವ ಪೀಳಿಗೆಗೆ ನನ್ನದೊಂದು ಮಾತು. ಒಂದೇ ಒಂದು ಸಾರಿ ನಿಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಳ್ಳಿ. ನೀವು ಆಡುವ ಒಂದೊಂದು ನುಡಿಗಾಗಿ ನಿಮ್ಮ ತಂದೆ ತಾಯಿ ಕಾತುರದಿಂದ ಕಾಯ್ತಾ ಇದ್ರು. ನೀವು ಪುಟ್ಟ ಪುಟ್ಟ ಹೆಜ್ಜೆ ಇಡುವಾಗ, ಎಡವಿ ಬೀಳುವಾಗ ನಿಮ್ಮ ತಂದೆ ತಾಯಿಯ ತೋಳುಗಳು ನಿಮ್ಮನ್ನು ರಕ್ಷಿಸುತ್ತಿದ್ದವು. ಆದರೆ ಅವರಿಗೆ ಪ್ರಾಯ ಆದಂತೆ, ಶಕ್ತಿ ಕುಂದಿ ಹೋದಂತೆ ಅವರಿಗೆ ಬೇಕಾಗಿರುವುದು ಹಣವಲ್ಲ, ವೃದ್ಧಾಶ್ರಮವೂ ಅಲ್ಲ, ನಿಮ್ಮ ಸಾಂಗತ್ಯ ಮತ್ತು ನಿಮ್ಮ ಪ್ರೀತಿಯ ತೋಳುಗಳು. ತಮ್ಮ, ಇವತ್ತು ಅಜ್ಜ ಅಜ್ಜಿ ಬರಲಿಲ್ಲ. ಅಜ್ಜ ಅಜ್ಜಿ ಇವತ್ತೇ ಬರ್ತಾರೆ ಅಂತ ಹೇಳಿದ್ರಲ್ಲ. ಮಕ್ಕಳೇ, ಯಾರನ್ನ ಹುಡುಕ್ತಾ ಇದ್ದೀರಾ? ಇವತ್ತು ಅಜ್ಜ ಅಜ್ಜಿ ಬರುತ್ತಾರೆ ಅಂತ ಹೇಳಿದ್ರಲ್ಲ, ಆದ್ರೆ ಇಲ್ಲಿ ನೋಡಿದ್ರೆ ಯಾರೂ ಕಾಣಿಸ್ತಿಲ್ಲ. ಇವತ್ತು ನಾವು ಸ್ಕೂಲ್ನಿಂದ ಎಷ್ಟು ಬೇಗ ಬಂದ್ವಿ ಅಂತ ಗೊತ್ತಾ? ಹೌದು, ಅಜ್ಜ ಅಜ್ಜಿ ಇರ್ತಿದ್ರೆ ಸಂಜೆ ಬರ್ಬೇಕಾದ್ರೆ ತಿಂಡಿ ತಗೊಂಡ್ ಬರ್ತಿದ್ರು, ನಮ್ ಜೊತೆ ಆಟ ಆಡ್ತಿದ್ರು, ಕತೆ ಹೇಳ್ತಿದ್ರು. ಆದ್ರೆ ಯಾರೂ ಇಲ್ಲ. ನೀವಂತೂ ಎಷ್ಟೊತ್ತು ನೋಡಿದ್ರು ಕೆಲಸ ಅಂತ ಬ್ಯುಸಿ ಇರ್ತೀರಾ. ಹೌದು ಮಕ್ಕಳೇ, ಈಗಿನ ಕಾಲದಲ್ಲಿ ಜೀವನ ನಡೆಸೋಕೆ ಇಬ್ಬರು ದುಡಿಯುವುದು ಅನಿವಾರ್ಯ. ಹಾಗಂತ ಅಜ್ಜ ಅಜ್ಜಿನ ವೃದ್ಧಾಶ್ರಮಕ್ಕೆ ಸೇರ್ಸಕ್ಕಾಗುತ್ತಾ? ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಅವರು ಅಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಅವರಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವು ತುಂಬಾ ತಲೆ ಕೆಡಿಸ್ಕೋಬೇಡಿ. ನೀವು ಓದಿನ ಕಡೆ ಗಮನ ಕೊಡಿ. ನಾವು ಓದಿ ಏನಾಗಬೇಕು? ಮಕ್ಕಳೇ, ನೀವು ಓದಿ ದೊಡ್ಡ ಕೆಲಸಕ್ಕೆ ಹೋಗ್ಬೇಕು. ನಾವಿಬ್ಬರು ಚೆನ್ನಾಗಿ ಓದಿ ಒಂದು ಕೆಲಸ ತಗೊಂಡು ನಿಮ್ಮಿಬ್ಬರನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಕೆ? ನೀವಿನ್ನು ಹೊರಡಿ ಮಕ್ಕಳೇ. ಭವ್ಯ, ನಾವು ಯಾಕೋ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ವಿ ಅನ್ಸುತ್ತೆ. ಹೌದು, ಮಕ್ಕಳು ಅಜ್ಜಿ ಅಜ್ಜನ ತುಂಬ ಹಚ್ಕೊಂಡಿದ್ದಾರೆ. ನಾವು ತಗೊಂಡಿರೋ ನಿರ್ಧಾರದ ಉದ್ದೇಶನ ಇವ್ರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಹೌದು, ಯಾಕೋ ಮಕ್ಕಳ ಮೇಲೆ ತಪ್ಪು ಪರಿಣಾಮ ಬೀರ್ತಾ ಇದೆ. ಇನ್ನು ನಾವು ಸುಮ್ಮನಿದ್ರೆ ಪರಿಸ್ಥಿತಿ ನಮ್ಮ ಕೈತಪ್ಪಿ ಹೋಗುತ್ತೆ. ಬಾ, ಈಗಲೇ ಹೋಗಿ ಅಪ್ಪ ಅಮ್ಮನನ್ನು ಕರ್ಕೊಂಡು ಬರೋಣ. ಬನ್ನಿ ಹೋಗೋಣ. ಅಪ್ಪ ಅಮ್ಮ, ಬನ್ನಿ ಮನೆಗೆ ಹೋಗೋಣ. ನಾನು ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೆನು. ಬನ್ನಿ ಹೋಗೋಣ. ನನ್ನನ್ನು ಕ್ಷಮಿಸಿ. ಅಜ್ಜಿ ತಾತ ಬಂದ್ರು. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು